ಗ್ಲೋಬಲಿ ಈಗ ಫೇಸ್ ಮಾಡುತ್ತಿರುವಂತಹ ಕ್ರೂಡ್ ಆಯಿಲ್ ಸಮಸ್ಯೆ ಹಿಂದೇನೂ ಆಗಿತ್ತ? ಆವಾಗ ಭಾರತ ಅನುಭವಿಸಿದ ಸಂಕಷ್ಟ ಏನಾಗಿತ್ತು? ಹೌದು ಸ್ನೇಹಿತರೆ, ಈ ಕ್ರೂಡ್ ಆಯಿಲ್ ಸಮಸ್ಯೆ 1973ರಲ್ಲಿ ಕೂಡ ಆಗಿತ್ತು. 1973ರ ಅಕ್ಟೋಬರ್ 6ರಂದು ರಂಜಾನ್ ದಿನವೇ ಈಜಿಪ್ಟ್ ಮತ್ತು ಸಿರಿಯಾ ನೇತೃತ್ವದಲ್ಲಿ ಇರಾಕ್, ಜೋರ್ಡಾನ್, ಸೌದಿ ಅರೇಬಿಯಾ ದೇಶಗಳೆಲ್ಲ ಸೇರಿ ಹಬ್ಬದ ಆಚರಣೆಯಲ್ಲಿದ್ದ ಇಸ್ರೇಲ್ ಮೇಲೆ ಅನಿರೀಕ್ಷಿತ ದಾಳಿ ಮಾಡಿದ್ದರು. ಆವತ್ತಿನ ಯುದ್ಧಕ್ಕೆ ಕಾರಣ ಆಗಿದ್ದು 1967ರಲ್ಲಿ ಇಸ್ರೇಲ್ ವಶಪಡಿಸಿಕೊಂಡಿದ್ದಂತಹ ಈಜಿಪ್ಟ್ನ ಸಿನೈ ಪೆನಿನ್ಸುಲಾ ಮತ್ತು ಸಿರಿಯಾದ ಗೋಲನ್ ಹೈಟ್ಸ್ ಎಂಬ ಪ್ರದೇಶವನ್ನು ಮರಳಿ ಪಡೆಯುವುದಾಗಿತ್ತು. ಇದೊಂದು ಅನಿರೀಕ್ಷಿತ ದಾಳಿ ಆಗಿದ್ದರಿಂದ ಇಸ್ರೇಲ್ ಆರಂಭದ ದಿನದಲ್ಲಿ ತೀವ್ರ ಹಿನ್ನಡೆಯನ್ನು ಕಂಡಿತ್ತು. ಆಗ ಇಸ್ರೇಲ್ ಸಹಾಯಕ್ಕೆ ಬಂದಿದ್ದು ಅಮೆರಿಕ ಬಂದ ನಂತರ ಯುದ್ಧದ ದಿಕ್ಕು ಬದಲಾಗಿತ್ತು. ಅಕ್ಟೋಬರ್ 25ರಂದು ಇಸ್ರೇಲ್ ಅರಬ್ ಪಡೆಗಳನ್ನು ಸೋಲಿಸಿ ವಿಜಯ ಸಾಧಿಸಿತು. ಈ ಯುದ್ಧವನ್ನ ಯೋಮ್ ಕಿಪ್ಪುರ್ ವಾರ್ ಅಂತ ಕರೆಯಲಾಗಿದೆ. ಈ ಯುದ್ಧವು 19 ದಿನಗಳ ಕಾಲ ನಡೆದಿತ್ತು. ಈ ಯುದ್ಧದ ಸಮಯದಲ್ಲಿ ಯಾವುದೇ ಕ್ರೂಡ್ ಆಯಿಲ್ ಸಪ್ಲೈ ಇರಲಿಲ್ಲ. ಆವಾಗ ಕ್ರೂಡ್ ಆಯಿಲ್ ಪ್ರೈಸ್ ಅನ್ನೋದು 4 ಪಟ್ಟು ಹೆಚ್ಚಾಗಿತ್ತು. ಇದರ ಪರಿಣಾಮ ಮುಂದಿನ 3 ವರ್ಷಗಳವರೆಗೆ ಜಗತ್ತನ್ನು ಕಾಡಿತ್ತು. ಹಾಗಿದ್ದರೆ ಈ ಯುದ್ಧದಿಂದ ಭಾರತ ಮೇಲಾದ ಪರಿಣಾಮವೇನು? ಇವಾಗ ನಡೆಯುತ್ತಿರುವ ಯುದ್ಧಕ್ಕೂ ಹಿಂದೆ 1973ರಲ್ಲಿ ನಡೆದಿರುವ ಯುದ್ಧಕ್ಕೂ ಹೋಲಿಸಿ ನೋಡಿದರೆ ಯಾವ್ಯಾವ ಸಮಸ್ಯೆಗಳು ನಮಗೆ ಮುಂದೆ ಬರಬಹುದೆಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೀನಿ ಸ್ನೇಹಿತರೆ.